ಗದಗ ಜಿಲ್ಲೆಯಲ್ಲಿ ಬೇಸಿಗೆ ಕಾಲ ಪ್ರಾರಂಭ ಆಗಿರುವುದರಿಂದ ಬಿಸಿಲಿನ ತಾಪಮಾನ ಈಗಾಗಲೇ 35 ಡಿಗ್ರಿಗೆ ತಲುಪಿದೆ. ಮುಂದಿನ ದಿನಗಳಲ್ಲಿ ಬಿಸಿಲಿನ ತಾಪಮಾನ ಇನ್ನೂ ಹೆಚ್ಚು ಆಗಲಿದ್ದು, ಆದ್ದರಿಂದ ಸಾರ್ವಜನಿಕರು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ವಹಿಸಬೇಕು ಎಂದು ಗದಗ ಜಿಲ್ಲೆಯ ಕಾರ್ಯನಿರ್ವಾಹಕ ದಂಡಾಧಿಕಾರಿ ಸಿಎನ್ ಶ್ರೀಧರ್ ಇವರು ಸಾರ್ವಜನಿಕ ಪ್ರಕಟಣೆ ನೀಡಿದ್ದಾರೆ. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ಎಲ್ರಿಗೂ ನಮಸ್ಕಾರ. ಈ ದಿನದಿಂದ ಈಗಾಗಲೇ ಬೇಸಿಗೆ ಶುರುವಾಗಿದೆ. ಗದಗ ತಾಪಮಾನದಲ್ಲಿ ಯಾವಾಗಲೂ ಹೆಚ್ಚಿನ ತಾಪಮಾನ ಇರುವಂಥ ಜಿಲ್ಲೆ ಆಗಿದ್ದು, ಈಗ ಪ್ರಸ್ತುತ 35ರಲ್ಲಿದೆ. ಇನ್ನು ದಿನಗಳು ಕಳೀತಿದ್ದಂಗೆ 35ರಿಂದ 38ರವರೆಗೂ ತಾಪಮಾನ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ರೀತಿ ತಾಪಮಾನ ಹೆಚ್ಚಾಗೋದ್ರಿಂದ ಸಾರ್ವಜನಿಕರಿಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಈ ಒಂದು ಹೀಟ್ ವೇವ್ ಕ್ರಿಯೇಟ್ ಆಗೋದ್ರಿಂದ ಹೀಟ್ ಸ್ಟ್ರೋಕ್ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ದರಿಂದ ಸಾರ್ವಜನಿಕರು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕಾಗಿರುತ್ತೆ. ಸಾಧ್ಯವಾದಷ್ಟು ಬೆಳಗಿನ ಜಾವದಲ್ಲಿ ಮಾತ್ರ ಕೆಲಸ ಮಾಡಿಕೊಂಡು ಮಧ್ಯಾಹ್ನದ ಹೊತ್ತು ಹೊರಗಡೆ ಬರದೇ ಇರೋವಂಗೆ ನೋಡ್ಕೋಬೇಕು. ಹೊರಗಡೆ ಬರೋ ಅನಿವಾರ್ಯತೆ ಇದ್ದಾಗ ಟೊಪ್ಪಿ ಧರಿಸಬೇಕು ಅಥವಾ ಛತ್ರಿ ಹಿಡ್ಕೊಂಡು ಬರಬೇಕಾದ ಅವಶ್ಯಕತೆ ಇರ್ತದೆ. ಚಿಕ್ಕ ಮಕ್ಕಳು ವಯಸ್ಸಾದವರಿಗೆ ಸಾಧ್ಯವಾದಷ್ಟು ಹೊರಗೆ ಬರದಂಗೆ ನೋಡ್ಕೋಬೇಕು. ಮತ್ತು ಈ ಹೀಟ್ ವೇವಿಂದ ಏನಾರ ಅನಾಹುತ ಆದಂಥ ಕಂಡು ಬಂದಲ್ಲಿ 102 ಅಥವಾ 108ಗೆ ಫೋನ್ ಮಾಡಬೇಕು. ಜಾನುವಾರು ಮತ್ತು ಇತರೆ ಇವಕ್ಕೆ ನೆರಳಲ್ಲಿ ಇಟ್ಟು ಕಾಪಾಡಬೇಕಾಗಿರುತ್ತೆ. ಈ ಒಂದು ಸಾರ್ವಜನಿಕ ಪ್ರಕಟಣೆಯನ್ನು ಜನರು ಆದಷ್ಟು ಚಾಚು ತಪ್ಪದೆ ಪಾಲಿಸಿದ್ರೆ ಬಿಸಿಲಿನ ಬೇಗೆಯನ್ನು ತಡೆಯೋಕ್ಕೆ ಸಾಧ್ಯ ಆಗ್ತದೆ. ಸಾರ್ವಜನಿಕರು ಈ ಬೇಸಿಗೆ ಅವಧಿಯಲ್ಲಿ ಸಾಕಷ್ಟು ಎಳನೀರು, ತಂಪು ಪಾನೀಯಗಳನ್ನು ಬಳಸುವುದು ಅವಶ್ಯಕ. ಮತ್ತು ಬಟ್ಟೆ ಧರಿಸುವಾಗಲೂ ಭಾಳ ಎಚ್ಚರಿಕೆಯಿಂದ ಇರಬೇಕು. ತೆಳುವಾದ ಕಾಟನ್ ಬಟ್ಟೆಗಳನ್ನು ಹಾಕುವುದು ಬಹಳ ಸೂಕ್ತವಾಗಿರ್ತದೆ. ಮತ್ತು ಈ ಸೂಚನೆಗಳನ್ನು ಸಾರ್ವಜನಿಕರು ಕಟ್ಟುನಿಟ್ಟಾಗಿ ಪಾಲಿಸಿದ್ರೆ ಬೇಸಿಗೆಯನ್ನು ಸುಲಭವಾಗಿ ದಾಟಬಹುದಾಗಿರುತ್ತೆ.